ನಮಸ್ಕಾರ ಫ್ರೆಂಡ್ಸ್, ಅರನಾ ಫುಡ್ ವ್ಲಾಗ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಕೈಗೊಜ್ಜನ್ನ ಹೇಳ್ಕೊಡ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿರುತ್ತೆ. ಇದು ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥ ಕೈಗೊಜ್ಜು. ಅಂದರೆ ಮನೇಲಿ ಏನಾದ್ರೂ ಜ್ವರ ಗಿರ ಬಂದಂಥ ಸಂದರ್ಭದಲ್ಲಿ ಊಟ ಮಾಡೋಕ್ಕೆ ನಾಲ್ಗೆ ಎಲ್ಲ ಕಹಿ ಆಗ್ತಿದೆ ಅಂದಾಗ ಖಂಡಿತವಾಗ್ಲೂ ಈ ಥರದ ಕೈಗೊಜ್ಜನ್ನ ಮಾಡ್ಕೊಂಡು ತಿನ್ನಿ. ತುಂಬಾ ರುಚಿಯಾಗಿರುತ್ತೆ. ಅಕಸ್ಮಾತ್ ತರಕಾರಿಗಳೆಲ್ಲ ಇಲ್ದಿರೋ ಅಂಥ ಸಂದರ್ಭದಲ್ಲಿ ಮುದ್ದೆಗೆ ಮತ್ತು ಅನ್ನಕ್ಕೆ ರುಚಿಯಾಗಿರುತ್ತೆ, ಮತ್ತು ಚಪಾತಿಗೂ ಸಹ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇದು ಕೈಗೊಜ್ಜು ಅಂತ ಹೇಳ್ತಾರೆ. ಸ್ನೇಹಿತರೆ, ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನೋಡಿ ಸ್ನೇಹಿತರೆ. ಇದನ್ನು ಸುಟ್ಟು ಕೂಡ ಮಾಡ್ತಾರೆ ಆಲೂಗೆಡ್ಡೆನ, ಕೆಲವೊಬ್ಬರು ಬೇಯಿಸಿ ಕೂಡ ಮಾಡ್ತಾರೆ. ನಾನು ಆಲೂಗೆಡ್ಡೆ ಬೆಂದಿರೋ ಅಂಥದ್ದನ್ನ ಒಂದಷ್ಟು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ, ಒಂದು 3-4-5. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಹಸಿ ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಸ್ನೇಹಿತರೆ, ಇಲ್ಲಿಗೆ ನಮಗೆ ಗೊಜ್ಜಿಗೆ ಮುಖ್ಯವಾಗಿ ಬೇಕಾಗಿರೋದು, ಖಾರಕ್ಕೆ ಬೇಕಾಗಿರೋದು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಟೊಮೊಟೊ ಕೂಡ ತೊಗೊಂಡಿದ್ದೀನಿ. ಸ್ನೇಹಿತರೆ, ಇದನ್ನು ನಾವು ಸುಟ್ಕೊಬೇಕಾಗುತ್ತೆ. ಏನು ಹೇಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿನ ನಾವು ಸ್ವಲ್ಪ ಸುಟ್ಕೊಂಡು ಹಾಕೋದ್ರಿಂದ ಗೊಜ್ಜು ತುಂಬ ರುಚಿಯಾಗಿರುತ್ತೆ. ಸ್ನೇಹಿತರೆ, ಅದು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಸ್ನೇಹಿತರೆ, ಇವಾಗ ನೋಡಿ, ನಾನು ಇವಾಗ ಕೈಗೊಜ್ಜು ಮಾಡೋದಕ್ಕೆ ಮೆಣಸಿನ್ಕಾಯಿನ ನಾವು ಸುಟ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಸ್ನೇಹಿತರೆ ಇವಾಗ ಸ್ಟವ್ ನಾನು ಆನ್ ಮಾಡಿಕೊಂಡು ಇವಾಗ ಗ್ರಿಲ್ನ ನಾನು ಇಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಗ್ರಿಲ್ ಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಟೊಮೊಟೊನ ನೀವು ಸುಟ್ಕೊಬೇಕಾಗುತ್ತೆ. ಸ್ನೇಹಿತರೆ, ಕಡಿಮೆ ಉರಿಲಿ ಸುಟ್ಕೊಳ್ಳಿ. ಯಾಕಂದರೆ ಅವಾಗಂದರೆ ಹಳ್ಳಿಗಳಲ್ಲೆಲ್ಲ ಫುಲ್ಲು ಒಲೆಗಳಿರ್ತಾಯಿತ್ತು, ಕೆಂಡಗಳಿರ್ತಿತ್ತು. ಆ ಕೆಂಡಗಳಲ್ಲೆಲ್ಲ ಸುಟ್ಕೊತಾ ಇದ್ದೋ. ಇವಾಗ ಕೆಂಡಗಳಿಲ್ದಿರೋ ಅಂಥ ಸಂದರ್ಭದಲ್ಲಿ ನಾವು ಈ ರೀತಿ ಸುಟ್ಕೊಬೇಕಾಗುತ್ತೆ. ಸ್ನೇಹಿತರೆ, ಹುಷಾರಾಗಿ ಸುಟ್ಕೊಬೇಕು ನೋಡಿ. ಸ್ನೇಹಿತರೆ, ಇವಾಗ ಸ್ವಲ್ಪ ಸುಟ್ಕೊಂಡ್ರೆ ಸಾಕು. ಸ್ನೇಹಿತರೆ, ಹಸಿ ಗೊಜ್ಜು ಥರನೇ ಮಾಡ್ತಾರೆ. ಇದರಲ್ಲೇ ಕೈಗೊಜ್ಜುಗಳಲ್ಲೇ ಒಂದು 10 ಥರ ಇರುತ್ತೆ. ಸ್ನೇಹಿತರೆ, ನಮಗೆ ಯಾವ್ದು ಬೇಕೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಬೋದು. ಸ್ನೇಹಿತರೆ ನೋಡಿ, ಇವಾಗ ನಾನು ಟೊಮೊಟೊನ ಸುಟ್ಕೊತಾ ಇದ್ದೀನಿ. ಸ್ನೇಹಿತರೆ, ಸ್ನೇಹಿತರೆ, ಖಾರಕ್ಕೆ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ನೀವು ಮೆಣಸಿನ್ಕಾಯಿನ ಸುಟ್ಕೊಬೇಕಾಗುತ್ತೆ. ಸ್ನೇಹಿತರೆ, ಕೆಲವೊಬ್ಬರು ಜಾಸ್ತಿ ಖಾರ ತಿಂತಾರೆ, ಕೆಲವೊಬ್ಬರು ಕಡಿಮೆ ಖಾರ ತಿಂತಾರೆ. ಅಕಸ್ಮಾತ್ ನಿಮಗೆ ಖಾರ ಸಾಕಾಗಲಿಲ್ಲ ಅಂದರೆ ಚಿಲ್ಲಿ ಪೌಡ್ರು ಕೂಡ ನೀವು ಯೂಸ್ ಮಾಡ್ಕೊಬೋದು. ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿನೂ ನೀವು ಇದೇ ಥರ ಸುಟ್ಟಿ ಕೂಡ ಮಾಡ್ಬೋದು. ಅದನ್ನು ಇನ್ನೊಂದು ದಿನ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಹಸಿ ಗೊಜ್ಜಲ್ಲೇ ಬೇರೆ ಬೇರೆ ಥರದ್ದೆಲ್ಲ ಇರುತ್ತೆ. ಸ್ನೇಹಿತರೆ, ಒಂದು 10 ಥರ ಇರುತ್ತೆ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಸುಟ್ಕೊಬೇಕು. ಸ್ನೇಹಿತರೆ, ಇಷ್ಟು ಸುಟ್ಕೊಂಡ್ರೆ ಸಾಕು. ಸ್ನೇಹಿತರೆ, ಇವಾಗ ಟೊಮೊಟೊ ಎಲ್ಲ ನೋಡಿ ಸ್ನೇಹಿತರೆ, ಇವಾಗ ಕೆಂಪಗಾಗಿದೆ. ಇದನ್ನು ನಾನು ಎತ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ಟೊಮೊಟೊ ಎಲ್ಲ ಎತ್ಕೊಂಡೆ. ಇವಾಗ ನಾವು ಸ್ವಲ್ಪ ಮೆಣಸಿನ್ಕಾಯಿಗಳನ್ನ, ಅದು ಬೆಳ್ಳುಳ್ಳಿ, ಇದು ನಾಟಿ ಬೆಳ್ಳುಳ್ಳಿ ಸ್ನೇಹಿತರೆ. ಇದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಚಿಕ್ಕದಾಗಿರುತ್ತೆ. ಪಾರಮ್ದಾದರೆ ಸ್ವಲ್ಪ ದಪ್ಪ ದಪ್ಪ ಬರುತ್ತೆ. ಬಟ್ ಇದಕ್ಕೆ ನಾಟಿ ಬೆಳ್ಳುಳ್ಳಿ ಆದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ನಾಟಿ ಬೆಳ್ಳುಳ್ಳಿನ ಸುಟ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ.
ಸ್ನೇಹಿತರೆ ನೋಡಿ ಈ ರೀತಿ ಸುಟ್ಕೊತಾ ಇದ್ದೀನಿ. ಸ್ನೇಹಿತರೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹಾಕಿದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ಸ್ನೇಹಿತರೆ. ಹಸಿ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಇವಾಗ ಬೆಳ್ಳುಳ್ಳಿ ಎಲ್ಲ ಹಾಕ್ತಾ ಇದೆ. ಸ್ನೇಹಿತರೆ ಇವಾಗ ಬೆಳ್ಳುಳ್ಳಿಗಳು ಹಾಕೊಂಡಿದ್ದೀನಿ. ಸ್ನೇಹಿತರೆ ಇವಾಗ ಆಯಿತು. ಈಗ ನಾವು ಮೆಣಸಿನ್ಕಾಯಿನ ನಾವು ಮುಖಕ್ಕೆ ಸೇರಿದು ಬಿಡುತ್ತೆ ಸ್ನೇಹಿತರೆ. ಹುಷಾರಾಗಿ ನೀವು ಸುಟ್ಕೊಬೇಕಾಗುತ್ತೆ ಸ್ನೇಹಿತರೆ. ಮುಖಕ್ಕೆ ಪಟ್ಟಂತ ಸಿಡಿದು ಬಿಡುತ್ತೆ. ತುಂಬ ಹುಷಾರಾಗಿ ಸುಟ್ಕೊಳ್ಳಿ ಸ್ನೇಹಿತರೆ. ಪಟ ಪಟ ಅಂತ ಸಿಡಿದು ಬಿಡುತ್ತೆ ಮುಖಕ್ಕೆ ನೋಡಿ. ಸ್ನೇಹಿತರೆ ನೋಡಿ ಈ ರೀತಿ ಸುಟ್ಕೊಂಡಾದ್ಮೇಲೆ ಸ್ವಲ್ಪ ಬೆಚ್ಚಗಾದರೆ ಸಾಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇವತ್ತು ಗ್ಯಾಸನ್ನು ನಾವು ಆಫ್ ಮಾಡಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ನೋಡಿ ಈ ರೀತಿ ಸುಟ್ಕೊಂಡಿದ್ದೀನಿ. ಈಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಇದನ್ನೆಲ್ಲ ನಾವು ನೋಡಿ ಮೆಣಸಿನ್ಕಾಯಿಗಳು ಮತ್ತು ಇದನ್ನೆಲ್ಲ ವಾಶ್ ಮಾಡ್ಕೊಂಬರ್ಬೇಕಾಗುತ್ತೆ ಸ್ನೇಹಿತರೆ. ವಾಶ್ ಮಾಡ್ಕೊಂಬರ್ತೀನಿ. ಸ್ನೇಹಿತರೆ ಇವಾಗ ಇದು ನೋಡಿ ವಾಶ್ ಮಾಡುವಾಗ ಏನು ಮಾಡಬೇಕು ಅಂದರೆ ನೋಡಿ ಈ ಟೊಮೊಟೊ ಇರುತ್ತಲ್ಲ ಈ ಮೇಲಿನ ಪದರನ ನೀವು ತೊಳಿಬೇಕಾಗುತ್ತೆ. ಬೆಳ್ಳುಳ್ಳಿದು ಅಷ್ಟೇ, ಬೆಳ್ಳುಳ್ಳಿ ಸಿಪ್ಪೆ ಇದ್ರೂ ಏನೂ ಪರವಾಗಿಲ್ಲ, ಈ ತೊಟ್ಟುಗಳನ್ನ ನೀವು ತೆಗಿಬೇಕಾಗುತ್ತೆ. ಸರಿನಾ ಸ್ನೇಹಿತರೆ ನೋಡಿ ಈಗ ಈ ಥರ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಒಂದು ಕುಟಾಣಿ ಕಲ್ಲಿಂದ ಅದನ್ನೆಲ್ಲ ಪೂರ್ತಿಯಾಗಿ ನಾವು ಕುಟ್ಕೊಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಕುಟಾಣಿಯಿಂದ ಕುಟ್ಟಿದಾಗ ಅದು ತುಂಬ ರುಚಿ ಕೊಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಸ್ನೇಹಿತರೆ ನೋಡಿ ಒಂದು ಬೌಲ್ ಕೂಡ ತೊಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಹಸಿ ಬೆಳ್ಳುಳ್ಳಿ ಇರುತ್ತಲ್ಲ ಸ್ನೇಹಿತರೆ ನೋಡಿ ಈಗ ಹಸಿ ಬೆಳ್ಳುಳ್ಳಿನ ನಾನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಹಸಿ ಬೆಳ್ಳುಳ್ಳಿನ ಈ ರೀತಿ ಕುಟ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ ಇವಾಗ ಹಸಿ ಬೆಳ್ಳುಳ್ಳಿನ ನಾನು ಕುಟ್ಕೊಂಡಿದ್ದೀನಿ. ಇವಾಗ ನೀವು ಸುಟ್ಟಿರೋವಂಥ ಬೆಳ್ಳುಳ್ಳಿನ ಅದನ್ನು ಕೂಡ ಹಾಕ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ ಇವಾಗ ಅದು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ ಇವಾಗ ಸುಟ್ಟಿರೋಂಥ ಬೆಳ್ಳುಳ್ಳಿ ಕೂಡ ಆಯಿತು. ಇವಾಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಸುಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಕೂಡ ನಾವು ಹಾಕ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ ಹಾಕ್ಕೊತಾ ಇದ್ದೀನಿ. ಕೆಲವೊಬ್ರು ಹಸಿಮೆಣಸಿನ್ಕಾಯಿ ಮುಟ್ಟುವಾಗ ಕೈಯೆಲ್ಲ ಉರಿ ಬರುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ನೀವು ಸ್ಪೂನನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಸಾಯಿಲ್ಲ ಸ್ನೇಹಿತರೆ ಫುಲ್ಲು ನುಣ್ಣಗೇನು ಆಗೋದು ಬೇಡ. ಸುಮ್ಮನೆ ಅದೊಂದು ಸ್ವಲ್ಪ ಜಜ್ಜಿ ಹಾಕಿದಾಗ ತುಂಬ ಚೆನ್ನಾಗಿ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ನಾವು ಈ ರೀತಿ ಕುಟಾಣಿಯಿಂದ ಕುಟ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ ಇಷ್ಟು ಕುಟ್ಕೊಂಡ್ರೆ ಸಾಕು, ಜಾಸ್ತಿ ಏನೋ ನುಣ್ಣಗೇನು ಕುಟ್ಕೊಳ್ಳೋಂಗಿಲ್ಲ. ನೋಡಿ ಸ್ನೇಹಿತರೆ ಇವಾಗ ಅದನ್ನೆಲ್ಲ ಕುಟ್ಕೊಂಡಿದ್ದೀನಿ. ಈಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ
ಸ್ನೇಹಿತರೆ ಇವಾಗ ನಾವೇನು ಮಾಡಬೇಕು ಅಂದರೆ ಸ್ನೇಹಿತರೆ ಇದನ್ನು ಒಂದು ಕಡೆ ಸೈಡಲ್ಲಿ ಇಟ್ಟು ಇವಾಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಮೊದಲಿಗೆ ನಾವು ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಇವಾಗ ಖಾರ ಎಲ್ಲ ಕುಟ್ಟಿ ಮಡಿಕೊಂಡಿದ ನಂತರ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಒಂದು ಬೌಲನ್ನು ನೀವು ತೊಗೊಬೇಕಾಗುತ್ತೆ ಸ್ನೇಹಿತರೆ. ಆ ಬೌಲ್ಗೆ ನೀವು ಫಸ್ಟು ನೀವು ಆಲೂಗೆಡ್ಡೆ ಪೀಸಸ್ನ ಹಾಕ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ ಈ ರೀತಿ ಆಲೂಗೆಡ್ಡೆ ಪೀಸಸ್ನ ಹಾಕ್ಕೊಂಡು ಪ್ರತಿಯೊಂದು ಆಲೂಗೆಡ್ಡೆನೂ ನೀವು ಹಾಕ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ ಅದಾದಮೇಲೆ ನೋಡಿ ಸ್ವಲ್ಪ ನೀವು ಆಲೂಗೆಡ್ಡೆನ ಚೆನ್ನಾಗಿ ಕೈಯಲ್ಲಿ ಸ್ನೇಹಿತರೆ ಇವಾಗ ಆಲೂಗೆಡ್ಡೆನ ನೀವು ಕೈಯಲ್ಲಿ ಚೆನ್ನಾಗಿ ಕಿವುಚಬೇಕಾಗುತ್ತೆ. ನೋಡಿ ಈ ರೀತಿ ಸ್ನೇಹಿತರೆ ಇವಾಗ ಆಲೂಗೆಡ್ಡೆ ಎಲ್ಲ ಕಿವುಚಿದ ನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಟೊಮೊಟೊ ಕೂಡ ಹಾಕ್ಕೊಂಡು ಕಿವುಚ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ ಇವಾಗ ಟೊಮೊಟೊ ಕೂಡ ಕಿವುಚುತ್ತಾ ಇದ್ದೀನಿ. ಇವಾಗ ಟೊಮೊಟೊ ಕಿವುಚುತ್ತಾ ಇದ್ದೀನಿ ಸ್ನೇಹಿತರೆ. ಈ ಹಂತದಲ್ಲೇನೆ ನೀವು ಸ್ವಲ್ಪ ಉಪ್ಪನ್ನು ಕೂಡ ಅದರಲ್ಲೂ ನೀವು ಕಲ್ಲುಪ್ಪನ್ನ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ ನೋಡಿ ಈ ಹಂತದಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ ಟೊಮೊಟೊ ಕಿವುಚಿದ ನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಹುಣಸೆಹಣ್ಣು ಕೂಡ ಸೇರಿಸ್ಕೋಬೇಕಾಗುತ್ತೆ. ಸ್ನೇಹಿತರೆ ಈಗ ಹುಣಸೆಹಣ್ಣು ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ನೀವು ಸೇರಿಸ್ಕೊಂಡು ಸ್ವಲ್ಪ ನೀವು ಇದನ್ನೆಲ್ಲ ಹಿಂಗೆ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಹಿಂಡಬೇಕು ಸ್ನೇಹಿತರೆ ಕೈಯಲ್ಲಿ, ಅದೇ ಟೇಸ್ಟ್ ಕೊಡೋದು. ಸ್ನೇಹಿತರೆ ನಿಮಗೆ ಕೈಯಲ್ಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಮಸಿಯೋದಿರುತ್ತಲ್ಲ ಅದರಲ್ಲೂ ಕೂಡ ಮಸಿಬೋದು ಸ್ನೇಹಿತರೆ, ಮಸಿಯ ಕೋಲಲ್ಲಿ. ಬಟ್ ಕೈಯಲ್ಲೇ ಕಿವುಚಿದಾಗಲೇ ಇದು ಟೇಸ್ಟ್ ಕೊಡೋಕ್ಕೆ ಸಾಧ್ಯ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇವಾಗ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ ಸ್ವಲ್ಪ ಈರುಳ್ಳಿ ಇರುತ್ತಲ್ಲ ಸ್ನೇಹಿತರೆ, ಹಸಿ ಈರುಳ್ಳಿ ಅದನ್ನು ಕೂಡ ನೀವು ಸೇರಿಸ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ ಇವಾಗ ತೆಂಗಿನಕಾಯಿ ಕೂಡ ನೀವು ಸೇರಿಸ್ಕೊಬೇಕಾಗುತ್ತೆ. ಸ್ನೇಹಿತರೆ ಇವಾಗ ನೀವು ನೋಡಿ ಸ್ನೇಹಿತರೆ ಇವಾಗ ನೀವು ಕುಟ್ಕೊಂಡಿರೋ ಅಂಥ ಖಾರ ಇರುತ್ತಲ್ಲ ಸ್ನೇಹಿತರೆ ಅದನ್ನು ಪೂರ್ತಿಯಾಗಿ ಎತ್ತಿ ಇದ್ರ ಒಳಗಡೆಗೆ ಹಾಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇವಾಗ
ಕೈಯು ಕೆಲವೊಬ್ಬರಿಗೆ ಉರಿ ಬರುತ್ತೆ. ಅದಕ್ಕೆ ನೀವು ಮೊದಲೇ ಇದನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದಾದಮೇಲೆ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ, ಈಗ ಈ ಹಂತದಲ್ಲಿ ನೀವು ಸ್ವಲ್ಪ ಕೈಯನ್ನು ನೀವು ವಾಶ್ ಮಾಡಿಕೊಂಡು ಸ್ನೇಹಿತರೆ ಇವಾಗ ನೀವೇನು ಮಾಡ್ಬೋದು ಅಂದರೆ ನೋಡಿ ಸ್ನೇಹಿತರೆ, ಫಸ್ಟಿಗೆ ನೀವು ಸ್ವಲ್ಪ ಸ್ಪೂನಿಂದ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಯಾಕಂದರೆ ಕೆಲವೊಂದು ಹಸಿಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ, ಆವಾಗ ತುಂಬ ಕೈಯೆಲ್ಲ ಉರಿ ಬರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ನೋಡಿ ಈ ರೀತಿ ಚೆನ್ನಾಗಿ ಫುಲ್ಲು ಬೇರೆ ಥರ ನೀವು ರೆಡಿ ಮಾಡ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಬೆರೆಸಿದ ನಂತರ ಸ್ನೇಹಿತರೆ ಈ ಪ್ರಮಾಣದಲ್ಲಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಗೊಜ್ಜಿಗೆ ಹಾಕ್ಕೊಬೇಕಾಗುತ್ತೆ. ಕೆಲವೊಬ್ಬರು ಗಟ್ಟಿಗೆ ಕಲಿಸ್ಕೊತಾರೆ, ಕೆಲವೊಬ್ಬರು ನೀರಾಗಿ ಕಲಿಸ್ಕೊತಾರೆ. ನಿಮ್ಮಿಷ್ಟ ಸ್ನೇಹಿತರೆ, ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನೀವು ಕೈಗೊಜ್ಜನ್ನ ನೀವು ರೆಡಿ ಮಾಡ್ಕೊಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅನ್ನಕ್ಕೆ ಸೂಪರಾಗಿರುತ್ತೆ ಸ್ನೇಹಿತರೆ. ನಿಮ್ಗೇನಾದರೂ ಖಾರ ಬೇಕು ಅಂತ ಅನಿಸಿದ್ರೆ, ಖಾರ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ನೀವು ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿ ಕೂಡ ಬೆರೆಸ್ಕೊಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸುತ್ತೆ. ನೋಡಿ ಸ್ನೇಹಿತರೆ, ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಮುದ್ದೆಗೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ತೀರಾ ತೆಳ್ಳಾದರೆ ತಿನ್ನೋಕ್ಕಾಗಲ್ಲ, ಅಂದರೆ ತಿನ್ಬೋದು. ಕೆಲವೊಬ್ಬರು ನೀರು ಥರ ಇದ್ದಾಗ ಅವ್ರಿಗೆ ಊಟ ಮಾಡೋದಕ್ಕೆ ಬರೋದಿಲ್ಲ. ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಾ ಇದೆ. ನಂದಿಷ್ಟೇ ಇಷ್ಟು ಸ್ನೇಹಿತರೆ. ನೋಡಿ ಇವಾಗ ಇಷ್ಟು ಅದಕ್ಕೆ ಆಗಿದೆ. ಇವಾಗ ನೀವೇನು ಮಾಡ್ಬೋದು ಅಂದರೆ ಸ್ನೇಹಿತರೆ ನೋಡಿ, ನಿಮಗೆ ಇನ್ನೂ ಅದು ಗಟ್ಟಿ ಬರಬೇಕು ಅಂದರೆ, ಇನ್ನೂ ಟೇಸ್ಟ್ ಬರಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ, ಇವಾಗ ಸೌಟನ್ನ ನೀವು ತಗೊಬೇಕು ಸ್ನೇಹಿತರೆ. ಇವಾಗ ನೀವು ಸೌಟನ್ನು ತೊಗೊಬೇಕಾಗುತ್ತೆ. ನೋಡಿ ಸೌಟಲ್ಲಿ ನೀವು ಈ ರೀತಿ ಎಲ್ಲ ಸ್ಮ್ಯಾಶ್ ಮಾಡ್ಬೋದು, ಅಂದರೆ ಚೆನ್ನಾಗಿ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೋದು. ನೋಡಿ ಈ ರೀತಿ ನೋಡಿ ಸ್ನೇಹಿತರೆ. ಚಪಾತಿ ಕೂಡ ತಿನ್ಬೋದು ಸ್ನೇಹಿತರೆ ಇದ್ರ ಜೊತೆ. ಇದು ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ ಸ್ನೇಹಿತರೆ, ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಒಂದು ಅದಕ್ಕೆ ಕರೆಕ್ಟಾಗಿದೆ. ನೋಡಿ ಸ್ನೇಹಿತರೆ, ಇವಾಗ ರೆಡಿಯಾಗಿದೆ. ಇದನ್ನು ನೀವು ಊಟಕ್ಕೆ ನೋಡಿ ಸ್ನೇಹಿತರೆ, ಇವಾಗ ನೀವು ಇದನ್ನು ಊಟಕ್ಕೆ ತಗೊಂಡು ಊಟ ಮಾಡ್ಬೋದು ಸ್ನೇಹಿತರೆ. ಉಪ್ಪು ಬೇಕು ಅನಿಸಿದ್ರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನೀವು ಸೇರಿಸ್ಕೋಬೋದು ಸ್ನೇಹಿತರೆ. ಖಾರ ಕಡಿಮೆ ಆಯಿತು ಅಂದರೆ ನೀವು ಚಿಲ್ಲಿ ಪೌಡ್ರು ಕೂಡ ಹಾಕೊಬೋದು, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿನ ನೀವು ಸುಟ್ಬಿಟ್ಟು ಹಾಕೊಬೋದು, ಇಲ್ಲ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿನ ಮತ್ತೆ ನೀವು ಸುಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಬೋದು. ಸ್ವಲ್ಪ ನಾನು ಖಾರ ಕಡಿಮೆ ತಿಂತೀವಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಮೆಣಸಿನ್ಕಾಯಿನ ಕಡಿಮೆ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ಕೈಗೊಜ್ಜನ್ನು ಕೂಡ ನೀವು ಮಾಡ್ಕೊಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ,
ಈ ರೀತಿ ತಯಾರು ಆಗಿದೆ ಹಸಿ ಗೊಜ್ಜು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಫೈನಲಿಗೆ ಈ ರೀತಿ ಗೊಜ್ಜು ಆಗಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಾಯೆಲ್ಲ ಕೆಟ್ಟಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ಈ ರೀತಿ ಹಸಿ ಗೊಜ್ಜನ್ನ ಕೈ ಗೊಜ್ಜನ್ನ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ. ಚಪಾತಿ ಜೊತೆ, ಅನ್ನದ ಜೊತೆ, ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.